ಅನ್ಸಕತ್ತತಿ? 50 ದಿನ ಆಗೈತಿ, ಹೆಂಗ್ ಅನ್ಸಕತ್ತೈತ್ರಿ ನಿಮಗೆ? ಅಲ್ಲ ಅಲ್ಲ, ನಾನ್ ನಿಮಗ್ ಕೇಳಿದ್ ಹೆಂಗ್ ಅನ್ಸಕತ್ತೈತಿ ಅಂತ. ನಿಮ್ಗೆ ಹೆಂಗ್ ಅನ್ಸ್ತಿದೆ ಅಂತ? ಚಲೋ ಅನ್ಸೈತಿ. ನಿಮ್ಗೆ? ನಮಗೆ ತುಂಬಾ ಖುಷಿ ಆಯ್ತು. ಹೌದಾ? ಈ ಫುಲ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ? ಏನ್ ಕತೆ? ನಿಮ್ಮ ಮಾವತ್ತಾನೆ ಅವರು ಡೈರೆಕ್ಟ್ರು, ಆಯುಸ್ಸರು. ಇವತ್ತು ಊಟ ಕೊಟ್ರಾ? ಇಲ್ಲ ಸರ್, ಇವತ್ತು ನಿಜ ಬೈಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ. ಈಗ ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ? ಸಿನಿಮಾ ಮಾಡ್ಬೇಕಾ? ಹೌದಾ? ಅಲ್ಲಿ ನೋಡಿ, ಸ್ಕೂಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್ಜಾ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು. ಇವರೆಲ್ಲ ನಿಮ್ಮ ರೀಲ್ಸ್ನ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲಿ. ಇವರೆಲ್ಲರ ಸಪೋರ್ಟ್ ಇಂದ ಇವತ್ತು 50 ದಿನ ಪೂರೈಕೆ ಆಗಿದೆ ಅಲ್ವಾ? 50 ದಿನ ಪೂರೈಸಿದ್ದೀರಾ. ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮ ಸ್ಟೈಲಲ್ಲಿ ಹೇಳ್ಬೇಕು. ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ರೀ, ನಮ್ಮನ್ನ ಟಿವಿಯಾಗಲ್ಲ ಫೋನ್ನಾಗ ಬರಕ್ ಮಾಡಿದ್ಕ. ಅವ್ರೊಂದ್ಸತಿ ಹೇಳಿ, ನೀವೊಂದ್ಸತಿ ಹೇಳಿ. ನಿಮಗೆಲ್ಲರಿಗೆ ಥ್ಯಾಂಕ್ಸ್ ರೀ, ನಮ್ಮ ಟಿವಿಯಾಗ ಫೋನ್ನಾಗ ಯೂಟ್ಯೂಬ್ನಾಗ ಎಲ್ಲದಕ್ಕೂ ಬರೋದಕ್ಕೆ. ಆಯ್ತು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಇಬ್ಬರಿಗೂ. ಒಂದು ಡೈಲಾಗ್ ಹೇಳ್ಬಿಡ್ತೀರಾ? ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ಹಣ್ಣು ಯಾವ್ದಲ್ಲ? ಅದು ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲೆ. ಓನ್ಲೆ ನೀನೇ ನಂಗೆ ನಾ ಟೊಮೆಟೊ ಅನ್ಕೊಂಬಿಟ್ಟಿನ್ಲಿ, ಮಬ್ಬ ತರಕಾರಿಲಿ ಎಲ್ರ ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗ್ಬಿಡತ್ಲೆ. ಹೌದನು? ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್.